ನೋಡಿಯಪ್ಪ, ನಮ್ಮ ಹೋರಾಟ ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಅವರು ಮನ್ರೇಗಾನ ವಾಪಸ್ ತರಬೇಕು. ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟ್ ಏನು ಕ್ಲಾರಿಟಿ ಕೊಡ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈಗೂ ಮಾತಾಡದೆ, ಯಾಕೆಂದ್ರೆ ನಾವೇನು ಭಾಷಣ ಮಾಡಬೇಕು, ಏನು ವಿಚಾರ ತಿಳಿಸಬೇಕು ಅಂತ. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿವರೆಗೂ ಯಾವ ಗೈಡ್ಲೈನ್ಸು ಕೊಟ್ಟಿಲ್ಲ, ಯಾವುದು ಮಾಡಿಲ್ಲ. ಸೊ ಇವತ್ತೇನು ಹಿಂದೆ ಕೂಲಿ ಮಾಡ್ತಾ ಇದ್ರು, ಕೂಲಿ ಮಾಡೋರ್ಗೂ ದುಡ್ಡು ರಿಲೀಸ್ ಮಾಡಿಲ್ಲ. ಇದನ್ನ ಆಕ್ಟ್ ಕಂಪ್ಲೀಟ್ ಲಿಂಬೋಲ್ ಇಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಒಂದು ದೊಡ್ಡ ದೌರ್ಜನ್ಯ ಈ ಬಡವರ ಮೇಲೆ, ಯಾರು ಕೂಲಿ ಮಾಡ್ತಾ ಇದ್ರು ಅವ್ರ ಮೇಲೆ ಇವತ್ತು ದೌರ್ಜನ್ಯ ನಡೀತಾ ಇದೆ. ಇದ್ರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಇಟ್ಟಿದ್ದೀವಿ. ಬಹುಶಃ ನಿಮ್ಗೆಲ್ಲ ಗೊತ್ತಾಗ್ತದೆ. ಸೊ ನಾನು ಚೀಫ್ ಮಿನಿಸ್ಟರ್ ಹೋಗ್ತಾ ಇದ್ದೀವಿ. AICC ಸೆಕ್ರೆಟರಿ ಬಂದಿದ್ದಾರೆ, ಜನರಲ್ ಸೆಕ್ರೆಟರಿ. ಈ ಕೆಲಸಕ್ಕೆ ನಾವು ಮಾಡ್ತಾ ಇದೀವಿ. ಮುಂದಕ್ಕೆ ನೋಡೋಣ, ಇದು ಅವ್ರೇನ್ ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಾವು ಅರ್ಜೆಂಟಾಗಿ ಹೋಗಿ ನಮ್ಮ ಕೂಲಿ ಕಾರ್ಮಿಕರನ್ನ ಪಂಚಾಯತಿನ ಉಳಿಸ್ಕೋಬೇಕು. ಅದಕ್ಕೆ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನೋಡಿಯಪ್ಪ, ನಮ್ಮ ಹೋರಾಟ ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಅವರು ಮನ್ರೇಗಾನ ವಾಪಸ್ ತರಬೇಕು. ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟ್ ಏನು ಕ್ಲಾರಿಟಿ ಕೊಡ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈಗೂ ಮಾತಾಡದೆ, ಯಾಕೆಂದ್ರೆ ನಾವೇನು ಭಾಷಣ ಮಾಡಬೇಕು, ಏನು ವಿಚಾರ ತಿಳಿಸಬೇಕು ಅಂತ. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿವರೆಗೂ ಯಾವ ಗೈಡ್ಲೈನ್ಸು ಕೊಟ್ಟಿಲ್ಲ, ಯಾವುದು ಮಾಡಿಲ್ಲ. ಸೊ ಇವತ್ತೇನು ಹಿಂದೆ ಕೂಲಿ ಮಾಡ್ತಾ ಇದ್ರು, ಕೂಲಿ ಮಾಡೋರ್ಗೂ ದುಡ್ಡು ರಿಲೀಸ್ ಮಾಡಿಲ್ಲ. ಇದನ್ನ ಆಕ್ಟ್ ಕಂಪ್ಲೀಟ್ ಲಿಂಬೋಲ್ ಇಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಒಂದು ದೊಡ್ಡ ದೌರ್ಜನ್ಯ ಈ ಬಡವರ ಮೇಲೆ, ಯಾರು ಕೂಲಿ ಮಾಡ್ತಾ ಇದ್ರು ಅವ್ರ ಮೇಲೆ ಇವತ್ತು ದೌರ್ಜನ್ಯ ನಡೀತಾ ಇದೆ. ಇದ್ರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಇಟ್ಟಿದ್ದೀವಿ. ಬಹುಶಃ ನಿಮ್ಗೆಲ್ಲ ಗೊತ್ತಾಗ್ತದೆ. ಸೊ ನಾನು ಚೀಫ್ ಮಿನಿಸ್ಟರ್ ಹೋಗ್ತಾ ಇದ್ದೀವಿ. AICC ಸೆಕ್ರೆಟರಿ ಬಂದಿದ್ದಾರೆ, ಜನರಲ್ ಸೆಕ್ರೆಟರಿ. ಈ ಕೆಲಸಕ್ಕೆ ನಾವು ಮಾಡ್ತಾ ಇದೀವಿ. ಮುಂದಕ್ಕೆ ನೋಡೋಣ, ಇದು ಅವ್ರೇನ್ ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಾವು ಅರ್ಜೆಂಟಾಗಿ ಹೋಗಿ ನಮ್ಮ ಕೂಲಿ ಕಾರ್ಮಿಕರನ್ನ ಪಂಚಾಯತಿನ ಉಳಿಸ್ಕೋಬೇಕು. ಅದಕ್ಕೆ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನೋಡಿಯಪ್ಪ, ನಮ್ಮ ಹೋರಾಟ ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಅವರು ಮನ್ರೇಗಾನ ವಾಪಸ್ ತರಬೇಕು. ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟ್ ಏನು ಕ್ಲಾರಿಟಿ ಕೊಡ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈಗೂ ಮಾತಾಡದೆ, ಯಾಕೆಂದ್ರೆ ನಾವೇನು ಭಾಷಣ ಮಾಡಬೇಕು, ಏನು ವಿಚಾರ ತಿಳಿಸಬೇಕು ಅಂತ. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿವರೆಗೂ ಯಾವ ಗೈಡ್ಲೈನ್ಸು ಕೊಟ್ಟಿಲ್ಲ, ಯಾವುದು ಮಾಡಿಲ್ಲ. ಸೊ ಇವತ್ತೇನು ಹಿಂದೆ ಕೂಲಿ ಮಾಡ್ತಾ ಇದ್ರು, ಕೂಲಿ ಮಾಡೋರ್ಗೂ ದುಡ್ಡು ರಿಲೀಸ್ ಮಾಡಿಲ್ಲ. ಇದನ್ನ ಆಕ್ಟ್ ಕಂಪ್ಲೀಟ್ ಲಿಂಬೋಲ್ ಇಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಒಂದು ದೊಡ್ಡ ದೌರ್ಜನ್ಯ ಈ ಬಡವರ ಮೇಲೆ, ಯಾರು ಕೂಲಿ ಮಾಡ್ತಾ ಇದ್ರು ಅವ್ರ ಮೇಲೆ ಇವತ್ತು ದೌರ್ಜನ್ಯ ನಡೀತಾ ಇದೆ. ಇದ್ರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಇಟ್ಟಿದ್ದೀವಿ. ಬಹುಶಃ ನಿಮ್ಗೆಲ್ಲ ಗೊತ್ತಾಗ್ತದೆ. ಸೊ ನಾನು ಚೀಫ್ ಮಿನಿಸ್ಟರ್ ಹೋಗ್ತಾ ಇದ್ದೀವಿ. AICC ಸೆಕ್ರೆಟರಿ ಬಂದಿದ್ದಾರೆ, ಜನರಲ್ ಸೆಕ್ರೆಟರಿ. ಈ ಕೆಲಸಕ್ಕೆ ನಾವು ಮಾಡ್ತಾ ಇದೀವಿ. ಮುಂದಕ್ಕೆ ನೋಡೋಣ, ಇದು ಅವ್ರೇನ್ ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಾವು ಅರ್ಜೆಂಟಾಗಿ ಹೋಗಿ ನಮ್ಮ ಕೂಲಿ ಕಾರ್ಮಿಕರನ್ನ ಪಂಚಾಯತಿನ ಉಳಿಸ್ಕೋಬೇಕು. ಅದಕ್ಕೆ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ.